ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ರೀ. ನಾನು ನಿಮಗೆ ಈ ಮಸಾಲೆ ಖಾರ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿನಿ ಅಂತ ತೋರಿಸ್ಕೊಡ್ತೀನಿ ರೀ. ಇಲ್ಲಿ ನೋಡಿರಿ, ನಾನು 1 kg ಅಷ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೀನಿ. ಒಂದು 150 ಗ್ರಾಮ್ನಷ್ಟು ಬೆಳ್ಳುಳ್ಳಿ ತೊಗೊಂಡೀನಿ ರೀ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿ ಶುಂಠಿ ತೊಗೊಂಡೀನಿ ರೀ. ನೋಡಿರಿ, ಸ್ವಲ್ಪ ಹಿಂಗೆ ತೊಗೊಂಡೀನಿ. ಒಂದು 150 ಗ್ರಾಮ್ನಷ್ಟು ಹವೀಸ್ ಅಂದರೆ ಧನಿಯಾ ತೊಗೊಂಡಿನಿ ನೋಡಿರಿ. ಮತ್ತು ಮಸಾಲೆ ಎಲ್ಲ ಕರಿಯೋಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ ರೀ ಇದಕ್ಕೆ. ಇಲ್ಲಿ ನೋಡಿರಿ, ಇದು ಚಕ್ರ ಮೊಗ್ಗು, ಇದು ದಾಲ್ಚಿನ್ನಿ, ಇದು ಕರೆಕಾಳು ಅಂದರೆ ಕಾಳು ಮೆಣಸು ಅಂತೀವಲ್ಲ ರೀ ಅದು, ಇದು ಲವಂಗ, ಜೀರಿಗೆ, ಸಾಸಿವೆ, ಇದು ಒಣ ಕೊಬ್ಬರಿ ರೀ. ಒಣ ಕೊಬ್ಬರಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡೀನಿ. ಇದು ಅರಿಶಿನ ರೀ. ಅರಿಶಿನ ಕೊಂಬು ಇರ್ತದಲ್ಲ ರೀ, ಅದನ್ನು ಕಲ್ಲಾಗ ಜಜ್ಜಿ ಈ ರೀತಿ ಪುಡಿ ಮಾಡಿ ಇಟ್ಕೊಂಡೀನಿ. ಸ್ವಲ್ಪ ಮೆಂತೆ ತೊಗೊಂಡೀನಿ ರೀ. ಸ್ವಲ್ಪ ಅಜ್ವಾನ್ ತೊಗೊಂಡೀನಿ. ಇದು ಹೂವು ಅಂತಲ್ಲ ರೀ, ಮಸಾಲೆ ಹೂವು ಅಂತಾರೆ ಇದು, ಅದು ಮಸಾಲೆ ಹೂವು ತೊಗೊಂಡೀನಿ ನೋಡಿರಿ. ಸ್ವಲ್ಪ ಕರಿಬೇವು ತೊಗೊಂಡೀನಿ ಮತ್ತು ಪತ್ರಿ, ಸ್ವಲ್ಪ ಏಲಕ್ಕಿ ತೊಗೊಂಡೀನಿ ರೀ. ಇಷ್ಟೆಲ್ಲ ಇವು ಮಸಾಲೆ ಖಾರ ಮಾಡೋಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ರೀ. ಈ ಮಸಾಲೆ ಖಾರ ಮಾಡೋಕ್ಕಿಂತ ಮುಂಚೆ ಇದನ್ನ ಏನೇನು ಮಾಡ್ಬೇಕಂತ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿರಿ, ಮೊದಲಿಗೆ ನಾವು ಒಂದು ಕಡೆ ಉಳ್ಳಿಗಡ್ಡಿ ಫ್ರೈ ಮಾಡೋಕೆ ಇಡೋಣ್ರಿ. ಉಳ್ಳಿಗಡ್ಡಿ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಆಗ್ಬೇಕು ಇವು, ಅದಕ್ಕೆ ಸ್ವಲ್ಪ ಟೈಮ್ ತೊಗೋತೈತಿ. ಮೊದಲು ಒಂದು ಕಡಾವಿಗೆ ಉಳ್ಳಿಗಡ್ಡಿ ಹಾಕಿ ಫ್ರೈ ಮಾಡೋಕೆ ಇಡ್ತೀನಿ ನೋಡಿರಿ. ಪೂರ್ತಿ ಕರಿಗೆ ಏಟಾಗ್ತದೆ ತೋರಿಸ್ತೀನಿ ನಾನು ನಿಮಗೆ. ಉಳ್ಳಿಗಡ್ಡಿ ಇದಕ್ಕೆ ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಹಾಕಿ ಮೊದಲ ಒಂದು ಕಡೆ ಇದನ್ನು ಉಳ್ಳಿಗಡ್ಡಿ ಫ್ರೈ ಮಾಡೋಕ್ಕೆ, ಆಮೇಲೆ ಇನ್ನೊಂದು ಕಡೆ ಮಸಾಲೆ ಕರಿ ನೋಡಿ. ಇದನ್ನು ಮಿಕ್ಸ್ ಮಾಡಿ ಮೇಲ್ಗಡೆ ಮುಚ್ಚಿ ಫ್ರೈ ಮಾಡೋಕೆ ಇಡೋಣ್ರಿ. ಇದನ್ನು ಒಂದು ಕಡೆ ಈಗ ಉಳ್ಳಿಗಡ್ಡಿ ಫ್ರೈ ಮಾಡೋಕೆ ಇಟ್ಟಿನಿ. ಇದು ಸ್ವಲ್ಪ ಫ್ರೈ ಆಗಲಿ ಮೇಲ್ಗಡೆ ಮುಚ್ಚಿ. ಈಗ ಇನ್ನೊಂದು ಕಡೆ ಇಲ್ಲಿ ಮಸಾಲೆ ಒಂದೊಂದಾಗಿ ಮಸಾಲೆ ಕರಿನೂ ರೀ. ನೋಡಿರಿ, ಇದಕ್ಕೆ ಎಣ್ಣೆ ಹಾಕಿನಿ. ಇದಕ್ಕೆ ಫಸ್ಟಿಗೆ ಈ ಅರಿಶಿನ ಕೊಂಬು ಜಜ್ಜಿ ಇಟ್ಕೊಂಡಿದ್ದೀವಲ್ಲ ರೀ, ಇದನ್ನು ಹಾಕ್ತೀನಿ. ಈಗ ಇದು ಸ್ವಲ್ಪ ಕೆಂಪಗಾಗುವಂಗೆ ಫ್ರೈ ಮಾಡಿಬಿಟ್ರಿ. ಇದನ್ನು ನೋಡಿರಿ, ಅರಿಶಿನ ಫ್ರೈ ಮಾಡಿ ತಗೊಂಡಿನಿ. ಈಗ ಇದೇ ಎಣ್ಣೆ ಒಳಗನ ಈಗ ಕೊಬ್ಬರಿ ಹಾಕ್ತೀನಿ ನೋಡಿರಿ. ಈ ಕೊಬ್ಬರಿನೂ ಕೆಂಪಗಾಗಬೇಕ್ರಿ, ಅಲ್ಲಿ ಮಟ್ಟ ಈ ಎಣ್ಣೆಗೆ ಫ್ರೈ ಮಾಡ್ಬೇಕ್ರಿ. ಇದನ್ನು ಇಲ್ಲಿ ನೋಡಿರಿ, ಕೊಬ್ಬರಿನೂ ಈ ರೀತಿ ಕೆಂಪಗಾಗುವಂಗೆ ಎಣ್ಣೆಗೆ ಕರಿಬೇಕ್ರಿ. ಈಗ ಇದನ್ನು ತೆಗಿತೀನಿ. ಕೊಬ್ಬರಿ ಕರೆದೈತ್ರಿ ಇದು ಎಣ್ಣೆಗ. ಇಲ್ಲಿ ನೋಡಿರಿ, ಕೊಬ್ಬರಿ ಫ್ರೈ ಮಾಡಿ ತಗೊಂಡ್ಮೇಲೆ ಅದ್ರೊಳಗೆ ಕಾಳು ಮೆಣಸು ಹಾಕ್ತೀನಿ. ಒಂದೊಂದು ಮಸಾಲೆ ಫ್ರೈ ಮಾಡಿ ತಕ್ಕೋತಾ ಹೋಗ್ಬೇಕ್ರಿ. ಈ ಕಾಳು ಮೆಣಸು ಫ್ರೈ ಆಗಿ ತಗೊಂಡ್ಮೇಲೆ ಲವಂಗ ಹಾಕ್ತೀನಿ ನೋಡಿರಿ. ಆಮೇಲೆ ಚಕ್ರ ಮೊಗ್ಗು, ಆಮೇಲೆ ಸ್ವಲ್ಪ ದಾಲ್ಚಿನ್ನಿ, ಒಂದೊಂದು ಫ್ರೈ ಮಾಡಿ ತಕ್ಕೋತಾ ಹೋಗ್ಬೇಕ್ರಿ. ಮಸಾಲೆ ಹೂವು, ಆಮೇಲೆ ಪತ್ರಿ ಮತ್ತು ಏಲಕ್ಕಿ ಎರಡು ಸೇರಿಸೇ ಹಾಕೀನಿ ನೋಡಿರಿ. ಅದನ್ನು ತಕ್ಕೊಂಡು ಸಾಸಿವೆ ಹಾಕ್ತೀನಿ. ಆಮೇಲೆ ಮೆಂತೆ, ನೋಡಿರಿ, ಮೆಂತೆನ ಫ್ರೈ ಮಾಡಿ ತಕ್ಕೊಂಡು ಈಗ ಅಜ್ವಾನ ಮತ್ತು ಜೀರಿಗೆ ಎರಡು ಸೇರೆ ಹಾಕಿಬಿಡ್ತೀನಿ ರೀ. ಈಗ ಇದ್ರೊಳಗನ ಸ್ವಲ್ಪ ಹಿಂಗೆ ತೊಗೊಂಡಿದ್ದೀವಲ್ಲ ರೀ, ಹಿಂಗೂ ಹಾಕಿ ಫ್ರೈ ಮಾಡ್ತೀನಿ ನೋಡಿರಿ. ಆಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿ ತೊಗೊಂಡಿದ್ದೀವಲ್ಲ ರೀ, ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡು ಸೇರೇನೆ ಸ್ವಲ್ಪ ಕೆಂಪಗಾಗುವಂಗೆ ಫ್ರೈ ಮಾಡ್ಬೇಕ್ರಿ. ಇದನ್ನು ಈ ಬೆಳ್ಳುಳ್ಳಿ ಶುಂಠಿ ಫ್ರೈ ಮಾಡಿ ತಕ್ಕೊಂಡು ಅದ್ರೊಳಗೆ ಸ್ವಲ್ಪ ಕರಿಬೇವು ಹಾಕ್ತೀನಿ ನೋಡಿರಿ. ಕರಿಬೇವನು ಫ್ರೈ ಮಾಡಿ ತಕ್ಕೊಂಡಿನಿ ನೋಡಿರಿ. ಉಳ್ಳಿಗಡ್ಡಿ ಕರಿಗೆ ಇಷ್ಟ ಆಗೈತಿ. ಇದು ಸ್ವಲ್ಪ ಉಳ್ಳಿಗಡ್ಡಿ ಈ ರೀತಿ ಕೆಂಪಗೆ ಫ್ರೈ ಆಗ್ಬೇಕ್ರಿ. ಇದು ಅಂದ್ರೆ ಪೂರ್ತಿ ಫ್ರೈ ಆಗಿ ಟೇಸ್ಟ್ ಬರ್ತೈತೆ ನಿಮಗೆ ಮಸಾಲೆ ಖಾರ. ಈಗ ನೋಡಿರಿ, ಹವೀಸ್ ಇದನ್ನು ಹಂಗೆ ಫ್ರೈ ಮಾಡಿರಿ. ಇದಕ್ಕೇನು ಎಣ್ಣೆ ಅದು ಏನು ಹಾಕಬೇಡ್ರಿ. ಈ ಹವೀಸ ಹಂಗೆ ಫ್ರೈ ಮಾಡಿ ತಕ್ಕೋರಿ. ಇದು ಸ್ವಲ್ಪ ಕೆಂಪಗಾಗುವಂಗೆ ಫ್ರೈ ಮಾಡಿ ತಕ್ಕೋರಿ. ಇಲ್ಲಿ ನೋಡಿರಿ, ಫೈನಲಿ ಎಲ್ಲ ಮಸಾಲೆನೂ ಕರೆದ ಈ ರೀತಿ ಒಂದು ಬುಟ್ಟಿ ಒಳಗೆ ಹಾಕಿ ಮಿಕ್ಸ್ ಮಾಡ್ಕೊಂಡೀನಿ ರೀ. ಇಲ್ಲಿ ಕೊಬ್ಬರಿ ಮತ್ತು ಅರಿಶಿನ ಸಪ್ರೇಟ್ ತಗೊಂಡು ಇದನ್ನು ಸಪ್ರೇಟನ್ನು ಗ್ರ್ಯಾಂಡ್ ಮಾಡಿರಿ. ನೋಡಿರಿ, ಕರಿಬೇವನು ಫ್ರೈ ಮಾಡಿ ಸಪ್ರೇಟ್ ಇಟ್ಟೀನಿ.
ಈ ಕೊತ್ತಂಬರಿ ಏನಿಲ್ಲ ರೀ, ಇದು ಹೆಂಗೈತಿ ಹಿಂಗೆ ಗ್ರ್ಯಾಂಡ್ ಮಾಡ್ಬೇಕ್ರಿ. ಈ ಬೆಳ್ಳುಳ್ಳಿ ಮತ್ತು ಶುಂಠಿ ಇದು ಸಪ್ರೇಟಾಗಿ ಗ್ರ್ಯಾಂಡ್ ಮಾಡಿರಿ. ಇನ್ನು ಉಳ್ಳಿಗಡ್ಡಿ ಫ್ರೈ ಆಗಾಕತ್ತೈತಿ, ಅದು ಫ್ರೈ ಆದ್ದರಿಂದ ಇದನ್ನೆಲ್ಲ ಗ್ರ್ಯಾಂಡ್ ಮಾಡಿ ತಗೊಳ್ದಾಗ ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ, ಅದನ್ನು ಎಲ್ಲ ಸೇರಿ ಗ್ರ್ಯಾಂಡ್ ಮಾಡ್ಕೊಂಡ್ರಿ. ಇದನ್ನ ಸ್ಮೂತಾಗಿ ಪೌಡ್ರ್ ಮಾಡ್ಕೊರಿ. ನೀವು ಸ್ಮೂತಾಗಿ ಪೌಡ್ರ್ ಮಾಡಿಕೊಂಡು ಎಲ್ಲ ಮಸಾಲೆನ ಮಿಕ್ಸ್ ಮಾಡ್ಬೇಕ್ರಿ. ಇಲ್ಲಿ ನೋಡಿರಿ, ಎಲ್ಲ ಮಸಾಲೆನೂ ಈ ರೀತಿ ಸ್ಮೂತಾಗಿ ಗ್ರ್ಯಾಂಡ್ ಮಾಡೀನಿ ನೋಡಿರಿ. ಉಳ್ಳಿಗಡ್ಡಿ, ಕೊತ್ತಂಬರಿ ಎಲ್ಲ ಮಸಾಲೆನೂ ಇದ್ರೊಳಗೆ ಮಿಕ್ಸ್ ಮಾಡೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ ಮೊದಲು, ಆಮೇಲೆ ಇದಕ್ಕೆ ಖಾರದ ಪುಡಿ ಹಾಕಿ ಕಲಸೋನು ನೋಡಿರಿ. ಈಗೆಲ್ಲ ಮಿಕ್ಸ್ ಮಾಡೀನಿ. ಇದ್ರೊಳಗೆ ಸ್ವಲ್ಪ ಮಸಾಲೆ ತಕ್ಕೋತೀನಿ ರೀ ನಾನು. ಇದನ್ನು ಎದಕ್ಕೆ ತಗೊಂಡಿನಿ ಅಂತ ಹೇಳ್ತೀನಿ ನಿಮಗೆ ಆಮೇಲೆ. ನೋಡಿರಿ, ಇಷ್ಟು ಮಸಾಲೆನ ಇದನ್ನು ತೆಗೆದು ಸೈಡಿಗೆ ಬೇರೆ ಇಟ್ಕೊತೀನಿ. ಈಗ ಇದ್ರೊಳಗೆ ಅಷ್ಟೇ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ತೀನಿ. ಇದು ನೋಡ್ಕೊಂಡು ಹಾಕಿರಿ ನೀವು ಖಾರದ ಪುಡಿ. ಇದು ಎಷ್ಟೈತಲ್ಲ ಇದನ್ನು ಸೈಡಿಗೆ ಹಾಕ್ಕೊಂಡು ಸೈಡಿಗೆ ಖಾರದ ಪುಡಿ ಹಾಕಿ ಇದು ಎಷ್ಟು ಹಿಡಿತೈತೆ ಅಷ್ಟು ಹಾಕಿರಿ. ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ನೋಡಿ ಖಾರದ ಪುಡಿ ಹಾಕಿರಿ. ಇಲ್ಲಿ ನೋಡಿರಿ, ಈಗ ಇದಕ್ಕೆ ಅಚ್ಚ ಖಾರದ ಪುಡಿ ಹಾಕೀನಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಇಲ್ಲಿ ನೋಡಿರಿ, ಎಲ್ಲ ಮಿಕ್ಸ್ ಮಾಡೀನಿ ಮಸಾಲೆ ಖಾರ. ನೋಡಿರಿ ರೆಡಿ ಆಗೈತಿ. ನೀವು ಕೈಲಿಂದನೂ ಕಲಿಸ್ಬೋದು ರೀ, ಇಲ್ಲ ಇದನ್ನು ಇನ್ನೊಂದು ಸರ್ತಿ ಮಿಕ್ಸಿ ಜಾರಿಗೆ ಹಾಕಿ ಇನ್ನೊಂದು ಸುತ್ತ ತಿರುಗಿಸಿ ಮಿಕ್ಸ್ ಮಾಡ್ಕೋಬೋದು ರೀ. ನೀವು ಮನ್ಯಾಗ ಮಸಾಲೆ ಮಾಡ್ಕೊಳ್ಳೋರು ಮನ್ಯಾಗ ಈ ರೀತಿ ಮಿಕ್ಸ್ ಮಾಡ್ಕೊರಿ. ಇಲ್ಲ ಭಾಳ ಕುಟ್ಸೋರು ಇದ್ರಂದ್ರೆ ಗಿರ್ನಿ ಒಳಗೆ ಮಸಾಲಿನ ಎಲ್ಲ ಒಯ್ದು ಗಿರ್ನಿ ಒಳಗೂ ಕುಟ್ಟಿಸ್ಕೊಂಬರ್ಬೋದು. ಈಗ ಸ್ವಲ್ಪ ಸ್ವಲ್ಪ ನಾವು ಇದು ಒಂದು 2 ತಿಂಗಳಿಗೆ ಆಗುವಷ್ಟು ಅಷ್ಟೇ ಕುಟ್ಸೋರು ಇಷ್ಟ ಮನ್ಯಾಗ ಮಿಕ್ಸ್ ಮಾಡಿ ಈ ಮಸಾಲೆನ ಮಾಡ್ಕೋಬೋದು. ನೋಡಿರಿ, ಮಸಾಲೆ ಖಾರ ಘಮ ಘಮ ಅಂತ ವಾಸನೆ ಬರಾಕತ್ತೈತಿ. ನೀವು ಒಂದ್ಸಲ ಈ ಮಸಾಲೆ ಖಾರ ಟ್ರೈ ಮಾಡಿ ನೋಡಿರಿ. ಇದನ್ನು ನಾನು ಈ ಕೈಲೇನು ಮಿಕ್ಸ್ ಮಾಡೀನಿ, ಆದರೆ ಇನ್ನೊಂದು ಸಲ ಮಿಕ್ಸಿ ಜಾರಿಗೆ ಹಾಕಿ ತೆಗಿತೀನಿ, ತೋರಿಸ್ತೀನಿ ನಾನು ನಿಮಗೆ ಮಿಕ್ಸಿ ಜಾರಿಗೆ ಹಾಕಿ. ಇಲ್ಲಿ ನೋಡಿರಿ ಮಸಾಲೆ ಖಾರ ಇದನ್ನೊಂದು ಸಲ ಮತ್ತು ಮಿಕ್ಸಿ ಜಾರಿಗೆ ಹಾಕಿ ತಿರುಗಿಸಿ ತೆಗೆದು ನೋಡಿರಿ ಎಷ್ಟು ಮೆತ್ತಗೆ ಹೆಂಗಾಗಿತ್ತು ಮಸಾಲೆ ಖಾರ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿರಿ. ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಈ ಮಸಾಲೆ ಖಾರ ಇರಲಿಲ್ಲ ಅಂದ್ರೆ ಅಡುಗೆನೂ ಆಗೋದಿಲ್ಲ ರೀ. ಎಲ್ಲ ಕಾಳು ಪಲ್ಯ, ತಪ್ಪಲು ಪಲ್ಯಕ್ಕೆ ಅಷ್ಟೇ ಹಸಿಮೆಣ್ಸಿಕಾಯಿ ಹಾಕ್ತೀವಿ ರೀ ನಾವು. ಎಲ್ಲ ಕಾಳು ಪಲ್ಯಕ್ಕೆ, ಎಲ್ಲ ಸಾಂಬಾರಿಗೆ ಇದನ್ನ ಹಾಕ್ತೀವಿ ರೀ ನಾವು. ಗರಂ ಮಸಾಲ, ಸಾಂಬಾರು ಪೌಡ್ರ್ ತಂದು ಯೂಸ್ ಮಾಡೋ ಬದಲಿ ನೀವು ಈ ರೀತಿ ಮಸಾಲೆ ಖಾರ ಮಾಡಿ ಒಂದು ಸಲ ಬೇಳೆ ಸಾರು ಮಾಡಿ ನೋಡಿರಿ, ಎಷ್ಟು ಫಸ್ಟ್ ಕ್ಲಾಸ್ ಆಕೈತಿ ಬೇಳೆ ಸಾಂಬಾರು. ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ಬೇಳೆ ಸಾಂಬಾರು ಹಾಕ್ಕೊಂಡು ತಿಂದ್ರೆ ಬಾಯಾಗ ನೀರು ಬರ್ತಾವೆ ನೋಡಿರಿ, ಅಷ್ಟು ಫಸ್ಟ್ ಕ್ಲಾಸ್ ಆಗ್ತೈತಿ. ನೀವು ಈ ರೀತಿ ಮಸಾಲೆ ಖಾರ ಒಂದು ಸಲ ಟ್ರೈ ಮಾಡಿ ನೋಡಿರಿ. ಇದು ಒಂದು 2 ತಿಂಗಳಿಗೆ ಆಗುವಷ್ಟು ಮಸಾಲೆ ಖಾರ ಮಾಡಿ ನಾವು ಈ ರೀತಿ ಒಂದು ಕಲ್ಬರ್ನಿ ಒಳಗೆ ಹಾಕಿ ಸ್ಟೋರ್ ಮಾಡಿ ಒಂದು 2 ತಿಂಗಳೊಳಗೂ ಹಾಕಿ ಇಟ್ಕೊತೀವಿ ರೀ. ಇಲ್ಲಿ ನೋಡಿರಿ, ಇದು ಸ್ವಲ್ಪ ಮಸಾಲೆ ಸಪ್ರೇಟಾಗಿ ತಗೊಂಡಿದ್ನಲ್ಲ ನಾನು. ಇದನ್ನು ಈಗ ಇದಕ್ಕೆ ಸ್ವಲ್ಪ ಈ ರೀತಿ ಉಪ್ಪು ಹಾಕಿ ಮಿಕ್ಸ್ ಮಾಡ್ತೀನಿ ರೀ. ನೋಡಿರಿ, ಇದು ನಮ್ಮ ಉತ್ತರ ಕರ್ನಾಟಕದವ್ರು ಕಂಪಲ್ಸರಿ ಮಾಡತ್ತಾರ್ರಿ ಇದನ್ನು. ಮಸಾಲೆ ಖಾರ ಮಾಡಿದಾಗ ಎಲ್ಲರೂ ಅಂಬೂರದ ಉಪ್ಪು ಅಂತ ಹೇಳಿ ಮಾಡ್ತಾರ್ರಿ. ಇದಕ್ಕೆ ಈ ಮಸಾಲೆ ಒಳಗೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಬೇಕ್ರಿ. ಇದಕ್ಕೆ ಜಾಸ್ತಿ ಏನು ಹಾಕಂಗಿಲ್ಲ, ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ. ಇದಕ್ಕೆ ಅಂಬೂರದ ಉಪ್ಪು ಅಂತೇಳಿ ನಮ್ಮ ಕಡೆ ಎಲ್ಲರೂ ಉತ್ತರ ಕರ್ನಾಟಕದವ್ರು ಮಾಡ್ತಾರೆ ಇದನ್ನು. ಇದ್ರೊಳಗೆ ಅಂಬೂರದ ತುಪ್ಪ ಚಪಾತಿ ಅಂತ ಹಾಕಿ ಅವಾಗ ನಾವೆಲ್ಲ ಸಣ್ಣವ್ರಿದ್ದಾಗ ಇದು ತುಪ್ಪ ಹಾಕಿ ಸುತ್ತು ಕೊಡ್ತಿದ್ದಿರಿ ಇದು. ಈಗ ನಾವು ಹೋಳ್ಗಿದು ಕಟ್ಟಿನ ಸಾರು ಮಾಡ್ತೀವಲ್ರಿ, ಆ ಸಾರಿಗೆ ಹಸಿಮೆಣ್ಸಿಕಾಯಿ ಒಗ್ಗರಣೆ ಹಾಕಿ ಈ ಉಪ್ಪು ಅಷ್ಟೇ ಹಾಕಿ ಯಾವುದೇ ಮಸಾಲೆ ಇರಲಾರ್ದು ಹಾಕಿ ಮಾಡಿ ನೋಡಿರಿ ನೀವು, ಎಷ್ಟು ಟೇಸ್ಟ್ ಆಗ್ತೈತಿ ನೋಡಿರಿ. ಇದನ್ನು ಸಪ್ರೇಟಾಗಿ ಬೇರೆ ಒಂದು ಕಲ್ಬರ್ನಿ ಒಳಗೆ ಹಾಕಿ ಇಟ್ಕೊಂಡಿರ್ತೀವಿ ನಾವು. ಇದು ಕಂಪಲ್ಸರಿ ರೀ, ನಾವು ಮಸಾಲೆ ಖಾರ ಮಾಡೇ ಮಾಡ್ತೀವಿ ರೀ ನಾವು. ನೀವು ಒಂದ್ಸಲ ಈ ರೀತಿ ಮಾಡಿ ಟ್ರೈ ಮಾಡಿ ನೋಡಿರಿ. ಮೊಸರು ಅಂಬೂರದ ಉಪ್ಪು ಹಾಕಿ ಕೊಡ್ತಾರೆ ಸಣ್ಣ ಹುಡುಗರಿಗೆ, ಖಾರ ತಿನ್ನೋದಿಲ್ಲ ಅಂತಾರಲ್ರಿ ಅವ್ರಿಗೆ. ಈ ರೀತಿ ಮೊಸರು ಅಂಬೂರದ ತುಪ್ಪ ಅಂಬೂರದ ಹಚ್ಚಿ ಚಪಾತಿಗೆ ಹಚ್ಚಿ ಕೊಟ್ರೆ ಹುಡುಗರು ಇಷ್ಟಪಟ್ಟು ತಿಂತಾವ್ರಿ. ಇಲ್ಲಿ ನೋಡಿರಿ, ಮಸಾಲೆ ಖಾರ ಮತ್ತು ಅಂಬೂರದ ಉಪ್ಪು, ನಾವು ಅಂಬೂರದ ಉಪ್ಪು ಅಂತೀವಲ್ರಿ, ಕೆಲವೊಬ್ರು ಅರಿಶಿಣದ ಉಪ್ಪು ಅಂತಾರೆ. ರೆಡಿ ಆಗೈತಿ. ನೀವು ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿರಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗೈತಿ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಹೊಸ ವಿಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.